ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವ ವಿಜಯ ಏಕಾದಶ ಸರ್ಗದಲ್ಲಿ 28ನೇ ಶ್ಲೋಕ. ಅರುಣಾಶ್ಮವರ್ಣತನವಸ್ಥನಭಃ ಶುಭಹಾರ ಸನ್ನಿಭರುಚೋತ್ರಪರಾಃ ಹರಿನೀಲ ನೀಲ ರುಚಯೋಪ್ಯಪರಾಃ ಪ್ರಕಟೀಭವಂತಿ ವಿವಿಧಾಭರಣಾಃ. ಇಂದಿನ ಶ್ಲೋಕಗಳಲ್ಲಿ ವೈಕುಂಠ ಲೋಕದಲ್ಲಿ ಇದ್ದ ಮುಕ್ತರ ಪುರುಷರ ವರ್ಣನೆಯನ್ನು ಮಾಡಿದರು. ಇನ್ನು ಕೆಲವು ಶ್ಲೋಕಗಳಲ್ಲಿ ಅಲ್ಲಿರತಕ್ಕ ಸ್ತ್ರೀಯರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದೇ ನಮಗೆ ಒಂದು ಪ್ರಮಾಣ, ಇದರಲ್ಲಿ ಒಂದು ಪಾಠ ಇದೆ. ಮೋಕ್ಷಕ್ಕೆ ಹೋದರೂ ಕೂಡ ಸ್ತ್ರೀ ಪುರುಷರ ಆ ಲಿಂಗ ವ್ಯತ್ಯಾಸ ಎಂಬುದು ಅದು ಇದ್ದೇ ಇರುತ್ತದೆ ಹಾಗೆಂಬುದಕ್ಕೆ. ಅಲ್ಲಿ ಸ್ತ್ರೀಯರು ಹೇಗಿರ್ತಾರೆ ಹಾಗೆ ಅಂದ್ರೆ, ಅರುಣಾಶ್ಮ ವರ್ಣ ತನವಃ, ಕೆಲವರು ಕೆಂಪು ಪದ್ಮರಾಗ ಮಣಿಯಂತೆ ಮೈ ಬಣ್ಣ ಇರುವವರಾಗಿ ಇರ್ತಾರೆ. ಕೆಲವರು ಶುಭಹಾರ ಶನ್ನಿಭ ರುಚಃ ಅಂದ್ರೆ ಬಿಳಿ ಹಾರ, ಮುತ್ತಿನ ಹಾರ, ಅದರಂತ ಕಾಂತಿ ಇರುವವರಾಗಿ ಇರ್ತಾರೆ. ಹರಿನೀಲ ನೀಲ ರುಚಯ, ಹಾಗೆ ಕೆಲವರು ಇಂದ್ರನೀಲ ಮಣಿಯಂತೆ ಸ್ವಲ್ಪ ಕಪ್ಪು ಬಣ್ಣ, ಮೋಡದಂತ ಕಪ್ಪು, ನೀಲಮಣಿ ಅಂತ ಕಪ್ಪು ಅಂತ ಹೇಳ್ತಾರೆ. ಆ ತರ ಮೈ ಬಣ್ಣದವರು ಇರ್ತಾರೆ. ವಿವಿಧಾಭರಣ, ಅನೇಕ ವಿಧವಾದ ಆಭರಣಗಳಿಂದ ಧರಿಸಿದವರಾಗಿ ಆ ಸ್ತ್ರೀಯರು ಆ ವೈಕುಂಠದಲ್ಲಿ ಪ್ರಕಟೀಭವಂತಿ, ಕಾಣಿಸ್ತಾರೆ ಹಾಗೆ ಅಂತ ಅರ್ಥ. ಸುಚಿರದ್ಯುತಿ ಧರತಿ ಸೂಕ್ಷ್ಮತರಂ ಸ್ವಯಮಂಬರಂ ಚ ಖಲು ಬಿಭ್ರತಿಯಾಃ ಶುಕನಿಸ್ವನಾಧೃತಮಿಮಾ ಅಪರಾಃ ಸುಪಯೋಧರಾ ಜಲಧರಾವಲಯಃ. ಯಾವ ಸ್ತ್ರೀಯರು ಮನೋಹರವಾದ ಕಾಂತಿಯುಕ್ತರಾಗಿ ಮೇಘದ ಮೋಡದಂತೆ ಕಾಂತಿ ಉಳ್ಳವರಾಗಿ ಇರ್ತಾರೆ, ತಾವೇ ಸೂಕ್ಷ್ಮವಾದ ಅಂಬರ ಅಂದ್ರೆ ವಸ್ತ್ರ, ಅದನ್ನ ಧರಿಸಿದವರಾಗಿ. ನೋಡಿ, ಕೆಲವರು ಹೇಳ್ತಾರೆ ಶರೀರ ಅಂತ ಇದು ಬಿಟ್ರೆ ಸುಖ ದುಃಖ ಎಲ್ಲ ಮಿಶ್ರಿತವಾಗಿ ಇರುತ್ತದೆ ಹಾಗೆ ಅಂತ. ಮೋಕ್ಷದಲ್ಲಿ ಶರೀರ ಇದೆಯಾ ಅಂತ ಒಂದು ದೊಡ್ಡ ಪ್ರಶ್ನೆ. ನೋಡಿ, ಅದಕ್ಕೆ ಗುರುಗಳು ಇಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅಲ್ಲಿ ಶರೀರ ಇದ್ದೇ ಇದೆ, ಸೂಕ್ಷ್ಮವಾದ ಒಂದು ಸ್ವರೂಪ ದೇಹ ಜೀವರಿಗೆ ಇದ್ದೇ ಇದೆ ಹಾಗೆಂತ. ಅಲ್ಲಿ ಸೀರೆಯನ್ನೆಲ್ಲ ಉಟ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ. ಸೂಕ್ಷ್ಮತರಂ ಅಂಬರಂ ಚ, ಹಾಗೆ. ಅದರಿಂದ ಆ ಮೋಕ್ಷದಲ್ಲಿ ಶರೀರ ಇದೆಯಾ ಹಾಗೆಂಬ ಇಂದ್ರಿಯಗಳು ಇದೆಯಾ ಆ ಪ್ರಶ್ನೆಗಳೇ ಬರೋದೇ ಇಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಇನ್ನು ಕೆಲವರು ಸುಖನಿಸ್ವನ, ಗಿಣಿಯಂತೆ ಅಂದ್ರೆ ಗಿಣಿ, ಅದರಂತೆ ಸುಂದರವಾದ ಧ್ವನಿಗಳು ಇರುವವರಾಗಿ ಇರ್ತಾರೆ. ಈ ರೀತಿಯಾಗಿ ಆ ರೀತಿಯಾಗಿ ಇರತಕ್ಕ ಸ್ತ್ರೀಯರು ಅಲ್ಲಿ ಎಲ್ಲರೂ ಕೂಡ ಮನೋಹರವಾಗಿ ಸುಂದರವಾಗಿ ಇರ್ತಾರೆ ಹಾಗೆ ಅಂತ ಅದರ ಅಭಿಪ್ರಾಯ. ಸಮತೀತ ವಿದ್ರುಮ ಭುವಾಂ ಸುದೃಶಾಂ ಪದಪಲ್ಲವಾಗ್ಭ್ಯ ನಖ ರಕ್ತರುಚೀಹಿ ಪರಭಾಗದ ಸ್ಫಟಿಕ ಕುಟ್ಟಿಮಭೂಃ ಪ್ರಕಟೀಕರೋತಿ ನ ಪುರಾ ಪ್ರಕಟಾಃ. ಮೊದಲು ನ ಪ್ರಕಟಾಹ, ಸ್ಪಷ್ಟವಾಗಿ ಇರುತ್ತದೆ. ಆದರೆ ಆ ಕಾಲಿನ ಉಗುರು, ಸ್ತ್ರೀಯರ ಕಾಲಿನ ಉಗುರು ಅದು ಅಸ್ಪಷ್ಟವಾಗಿ ಇದ್ದರೂ ಕೂಡ ಸ್ಫಟಿಕ ಕುಟ್ಟಿಮಭೂಃ, ಸ್ಫಟಿಕದಿಂದ ನಿರ್ಮಾಣವಾದ ನೆಲ, ಅಲ್ಲಿ ನೆಲಗಳು ಹೇಗೆ ಇರುತ್ತದೆ ನೋಡಿ, ಸ್ಫಟಿಕದಿಂದ ನಿರ್ಮಾಣವಾಗಿರುತ್ತದೆ. ನಾವೇನ್ ಟೈಲ್ಸ್ ಅಂತ ಹೇಳ್ತೀವಿ, ಆ ತರ ಸ್ಫಟಿಕದಿಂದ ನಿರ್ಮಾಣವಾದ ನೆಲಗಳು. ಸಮತೀತ ವಿದ್ರುಮ ಭುವಾಂ ಸುದೃಶಾಂ ಪದಪಲ್ಲವಾಗ್ರ್ಯ ನಖ ರಕ್ತರುಚೀಹಿ, ಹಾಗೆಂತ ಮೃದುವಾದ ಅವರ ಪಾದಗಳು, ಅಲ್ಲಿರತಕ್ಕ ಆ ಕೆಂಪು ಉಗುರು ಸಾಮಾನ್ಯ ಕೆಂಪಾಗಿರುತ್ತದೆ ಹಾಗೆಂತ ಹೇಳ್ತಾರೆ. ಪರಭಾಗತಃ, ಆ ಸ್ಫಟಿಕದ ಒಂದು ರಿಫ್ಲೆಕ್ಷನ್ ಇಂದ ಅದು ಬೇರೆ ಬಣ್ಣದ್ದಾಗಿ ಸ್ಪಷ್ಟವಾಗಿ ಉಗುರಿರೋದು ಕಾಣಿಸ್ತದೆ ಹಾಗೆಂತ. ಈ ರೀತಿಯಾಗಿ ಕೆಲವು ಶ್ಲೋಕಗಳು ಹೀಗೆ ಇರುತ್ತದೆ. ಕಾವ್ಯ ಇದು, ಸ್ತ್ರೀಯರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ.
ಆದರೆ ಒಟ್ಟು ನಮಗೆ ತಿಳಿಸತಕ್ಕದ್ದು ಇಲ್ಲಿ ದೇವಲೋಕದಲ್ಲೂ ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ನಮಗೆ ಶರೀರ ಇರುತ್ತದೆ, ಸ್ವರೂಪ ದೇಹ ಇರುತ್ತದೆ. ಅದರಿಂದ ಸ್ವರೂಪ ಬಿಟ್ಟು ಹೋಗ್ತದೆ ಅಂತ ನಮಗೆ ಚಿಂತೆ ಬೇಡ ಹಾಗೆ ಅಂತ. ಮತ್ತು ಅಲ್ಲೂ ಕೂಡ ಶರೀರ ಇತ್ಯಾದಿಗಳಿದೆ, ನೆಲ ಇದೆ, ಎಲ್ಲವೂ ಇದೆ. ಆದ್ರೆ ಅದೆಲ್ಲವೂ ಕೂಡ ಲಕ್ಷ್ಮ್ಯಾತ್ಮಕವಾದದ್ದು. ಅದಕ್ಕೆ ಮೊದಲೇ ಹೇಳಿದರು ಅವರು, ಎಲ್ಲರೂ ಕೂಡ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಸಂತುಷ್ಟರಾಗಿ ಇರ್ತಾರೆ ಹಾಗೆಂತ. ಯಾವ ವಸ್ತು ಏನೇ, ಅದಕ್ಕೆ ಇಲ್ಲಿ ಚೆನ್ನಾಗಿ ನಾವು ಟ್ರೈನಿಂಗ್ ತೆಗೆದುಕೊಳ್ಬೇಕು ಹಾಗೆಂತ. ಯಾವ ವಸ್ತುವನ್ನ ಹೇಗೆ ಕಂಡ್ರೂ ಕೂಡ ಅದು ಪರಮಾತ್ಮ ಅಂತ ಚಿಂತನೆ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿದ್ರೆ ಆಗಲೇ ನಮಗೆ ಅದು ಸಿಕ್ಕಿದಾಗ ಹೆಚ್ಚು ಖುಷಿ ಸಂತೋಷ ಅಂತ ಆಗಬಾರದು, ಸಿಕ್ಕಿಲ್ಲ ಅಂತ ದುಃಖನೂ ಆಗಬಾರದು. ಅಂತ ಒಂದು ಮನಃಪಕ್ವತೆ ಇರುವರಿಗೆ ಮಾತ್ರ ಅಂತ ಉತ್ತಮ ಸ್ಥಾನದಲ್ಲಿ ಇರ್ಲಿಕ್ಕೆ ಅವಕಾಶ ದೇವರು ಕೊಡ್ತಾನೆ. ನಿಜವಾದ ವೈರಾಗ್ಯ ಹೊಂದಿದವರಿಗೆ ಮಾತ್ರ ಅದಕ್ಕೆ ದೇವರ ಅಪರೋಕ್ಷ ಆಗೋದು ಅಂತ ಹೇಳೋದು. ಇಷ್ಟು ವಿಚಾರ ಬರುತ್ತದೆ. ಮುಂದೆ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.